ಇನ್ನು ಕೋಗಿಲು ಲೇಔಟ್ ನಿವಾಸಿಗಳಿಗೆ ಒಂದೇ ದಿನಕ್ಕೆ ಮನೆ ಭಾಗ್ಯ ಸಿಕ್ಕಿದೆ. ಬಳ್ಳಾರಿಯಲ್ಲಿ 15 ವರ್ಷವಾದರೂ ಸೂಕ್ತ ಪರಿಹಾರ ಸಿಕ್ಕಿಲ್ಲ. ಇಂಡಸ್ಟ್ರಿ ಸ್ಥಾಪನೆಗೆ ರೈತರಿಂದ ಜಮೀನನ್ನ ಖರೀದಿ ಮಾಡಿತ್ತು ಸರ್ಕಾರ. ಕೆಐಎಡಿಬಿ ಮೂಲಕ ರೈತರ ಜಮೀನನ್ನ ಸರ್ಕಾರ ಖರೀದಿ ಮಾಡಿತ್ತು. ಸುಮಾರು 12,000ಕ್ಕೂ ಅಧಿಕ ಎಕರೆ ಜಮೀನನ್ನ ಸರ್ಕಾರ ಪಡೆದಿರುತ್ತೆ. ಭೂಮಿ ಖರೀದಿಸಿ 15 ವರ್ಷ ಕಳೆದ್ರೂ ಕೂಡ ಅಲ್ಲಿ ಇಂಡಸ್ಟ್ರಿ ಕೂಡ ಸ್ಥಾಪನೆ ಆಗಿಲ್ಲ. ರೈತರಿಗೆ ಬರಬೇಕಾದ ಹಣ ಕೂಡ ಬಂದಿಲ್ಲ. ಈ ಬಗ್ಗೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ವಿನಾಯಕ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಸರ್ಕಾರ ಇಂಡಸ್ಟ್ರಿಗಳ ಸ್ಥಾಪನೆಗಾಗಿ ಸರಿಸುಮಾರು 13,000 ಎಕರೆ ಜಮೀನನ್ನ ಬಳ್ಳಾರಿಯ ಭಾಗದಲ್ಲಿ ಖರೀದಿ ಮಾಡಿರುವಂಥದ್ದು. ಅಂದರೆ ಬಳ್ಳಾರಿಯ ಕುಡುತಿನಿ ಆಗಿರ್ಬೋದು, ವೇಣಿವೀರಪುರ ಆಗಿರ್ಬೋದು, ಜಾನೆಕುಂಟೆ ಆಗಿರ್ಬೋದು, ಹೀಗೆ ಹಲವು ಭಾಗದಲ್ಲಿ ಸರಿಸುಮಾರು 13,000ಕ್ಕೂ ಹೆಚ್ಚು ಎಕರೆ ಪ್ರದೇಶವನ್ನು ಖರೀದಿ ಮಾಡಿ ಸರಿಸುಮಾರು ಈಗ 15 ವರ್ಷಕ್ಕೂ ಹೆಚ್ಚು ವರ್ಷಗಳಾಗ್ತಾ ಬಂದರೂ ಕೂಡ ಇದುವರೆಗೂ ಇಲ್ಲಿ ಇಂಡಸ್ಟ್ರಿಗಳನ್ನು ಸ್ಥಾಪನೆ ಮಾಡಿಲ್ಲ. ಜೊತೆಗೆ ಇಲ್ಲಿ ರೈತರ ಏನು ಭೂಮಿಯನ್ನು ಕಳೆದುಕೊಂಡಿರ್ತಕ್ಕಂಥ ಭೂಮಿ ರೈತರಿಗೆ ಕೂಡ ಸರಿಯಾದ ಪರಿಹಾರ ಕೊಟ್ಟಿಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿರುವಂಥದ್ದು 1 ಎಕರೆಗೆ 1,30,00,000 ಹಾಗೆ ಪರಿಹಾರ ಸರ್ಕಾರ ಕೊಡಬೇಕು ಅಂತ ನಿಟ್ಟಿನಲ್ಲಿ ಈಗಾಗಲೇ ಸ್ಪಷ್ಟವಾಗಿ ಹೇಳಿರುವಂಥ. ಆದರೆ ಸರ್ಕಾರ ಮಾತ್ರ ಈವರೆಗೂ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಕೊಡ್ತಾ ಇಲ್ಲ. ರೈತರು ಕೂಡ ಸುಮಾರು ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದರೆ, ಪ್ರಸ್ತುತವಾಗಿಯೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರ ಕೇವಲ ನೆಪ ಮಾತ್ರಕ್ಕೆ ಮಾತ್ರ ಭರವಸೆಯನ್ನು ಕೊಡುತ್ತೆ. ನಾವು ಇವತ್ತು ಈಡೇರಿಸ್ತೀವಿ, ನಾಳೆ ಈಡೇರಿಸ್ತೀವಿ ಅಂತೇಳಿ ಕೇವಲ ಭರವಸೆಯನ್ನು ಕೊಡ್ತಾ ಬಂದಿದೆ. ಆದರೆ ಈವರೆಗೂ ಕೂಡ ಪರಿಹಾರವನ್ನು ಕೊಟ್ಟಿಲ್ಲ. ಹೀಗಾಗಿ ರೈತರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೀವು ರೈತರನ್ನು ಕೂಡ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಎಷ್ಟು ವರ್ಷಗಳ ಹಿಂದೆ ಇಲ್ಲಿ ಜಮೀನನ್ನು ಖರೀದಿ ಮಾಡ್ತು ಸರ್ಕಾರ? ಏನಂತ ಹೇಳಿ ಖರೀದಿ ಮಾಡ್ತು? ಎಷ್ಟು ಪರಿಹಾರ ಕೊಡಬೇಕಾಗಿತ್ತು? ಈವರೆಗೂ ಯಾಕೆ ಕೊಡಲಿಲ್ಲ ಅಂತ? ಭೂ ಸ್ವಾಧೀನ ಕಾಯ್ದೆ ಪ್ರಕಾರ 3 ವರ್ಷ ಇಲ್ಲ 5 ವರ್ಷದಲ್ಲಿ ಕೈಗಾರಿಕೆ ಆಗಬೇಕಾಗಿತ್ತು ಸರ್ಕಾರ. ಬಟ್ ಅಂದಿನಿಂದ ಇವತ್ತಿನವರೆಗೂ ಯಾವುದೇ ಸರ್ಕಾರಗಳು ಉದ್ದೇಶಿತ ಕೈಗಾರಿಕೆಗಳನ್ನು ಆಗ್ತಾ ಇಲ್ಲ. ಇವತ್ತು ಅದನ್ನು ಎರಡೂ ಸರ್ಕಾರಗಳು ರಿಯಲ್ ಎಸ್ಟೇಟ್ ಆಗಿ KIDB ಇಲಾಖೆ ಒಂದು ರಿಯಲ್ ಎಸ್ಟೇಟ್ ದಂಧೆಗಿಳಿದಿದೆ. ಅದರಿಂದ ಇವತ್ತು ರೈತರು ಭೂಮಿಗಳು ಉಳುಮೆ ಮಾಡೋಕ್ಕೂ ಅವಕಾಶ ಕೊಟ್ಟಿಲ್ಲ. ರೈತರು ಬೀದಿಗೆ ಬಿದ್ದಿದ್ದಾರೆ. ಅವ್ರಿಗೆ ಉದ್ಯೋಗನೂ ಇಲ್ಲ. ಮತ್ತು ಭೂ ಬೆಲೆಯಲ್ಲಿ ಅವತ್ತಿನ ಸರ್ಕಾರ ಮತ್ತು ಅವತ್ತಿನ ಇಲ್ಲಿನ ಜಿಲ್ಲಾಡಳಿತ ರೈತರಿಗೆ ಭೂ ಬೆಲೆಯಲ್ಲಿ ವಂಚನೆ ಮಾಡಿದೆ. ಅಧಿಕಾರಿಗಳೆಲ್ಲ ಒತ್ತಡ ಹಾಕಿ ಅವತ್ತಿನ ಭೂ ಬೆಲೆಯಲ್ಲಿ ಸರ್ಕಾರಗಳು ವಂಚನೆ ಮಾಡಿದ್ದಾವೆ. ಅದಕ್ಕೆ ಅಂದಿನ ಜಿಲ್ಲಾಡಳಿತ ಹೊಸ ಭೂ ಬೆಲೆಗೆ ಮತ್ತೆ ಕರೆದ ನಂತರ ಅದನ್ನು ಮತ್ತೆ ಹಂಗೆ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಅಮ್ಮ, ಇವಾಗ ಯಾವ ವರ್ಷದಿಂದ ತಾವು ಹೋರಾಟ ಮಾಡ್ತಿದ್ದೀರಾ? ಯಾಕೆ ಸರ್ಕಾರ ಸ್ಪಂದನೆ ಮಾಡ್ತಾರೆ ನಿಮ್ಮ ಹೋರಾಟ? ನಮಗೆ ಯಾಕಂತ ತಿಮ್ಮಕ್ಕೆ ಭೂಮಿ ಇಲ್ಲ. ಎಲ್ಲ ಓದ್ಕೊಂಡು ನಾವು ಬೀದಿ ಬಿದ್ದೀವಿ. ಇವಾಗ 3 ವರ್ಷ ಹೋಗಿ 4 ವರ್ಷ ತಗ್ಬೇಕು ನಾವು ಹೋರಾಟ ಮಾಡೋಕೆ. ನಮ್ಮನ್ನ ಯಾರು ಕೇರ್ ಮಾಡವಲ್ರು. ಇವಾಗ ಮಿತ್ತಲ್ ಕಂಪ್ನಿಯವರು ಬಿಟ್ಟು ಹೋಗ್ಯಾನಂತಾರೆ. ನಮ್ಮ ಭೂಮಿ ನಮ್ಗೆ ವಾಪಸ್ ಕೊಡ್ಲಿ ಸರ್. ನಮಗೇನಾದ್ರು ತಂದಿರಲಿಲ್ಲ. ನಮ್ಮ ಭೂಮಿ ನಮ್ಗೆ ವಾಪಸ್ ಕೊಡ್ಲಿ. ನಾವು ಬೆಳ್ಕೊಂಡು ಉಂಟು ನಾವು. ಕ್ಯಾಮ್ರಾ ಪರ್ಸನ್ ಜೊತೆ ವಿನಾಯಕ ಬಡಿಗ, TV9 ಬಳ್ಳಾರಿ.